ಚಿಂತಾಮಣಿಯ ಮಿನಿ ಕಂಬಾಲಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಸಂತ್ರಸ್ತರ ಶಾಲೆಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ರವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಎಲ್ಲ ಇಮಿಡಿಯೇಟ್ ಆಗಿ ಖಾಲಿ ಮಾಡಪ್ಪ ಅಂತ ನನಗೆ ಹೇಳಿದ್ದಾರೆ. ಇಮಿಡಿಯೇಟ್ ಆಗಿ ಖಾಲಿ ಮಾಡಕ್ಕೆ ಚಿಂತಾಮಣಿ ತಾಲೂಕಿನ ಮಿನಿ ಕಂಬಾಲಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಸಂತ್ರಸ್ತರ ಶಾಲೆಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಎಸ್ ಆನಂದ್ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶಾಲೆಯ ಕೊಠಡಿಗಳು ಹಾಗೂ ಅಡುಗೆ ಮನೆಯ ಗೋಡೆಗಳು ಬಿರುಕು ಬಿಟ್ಟಿರುವುದರ ಬಗ್ಗೆ ಶಾಲಾ ಶಿಕ್ಷಕರು ಹಾಗೂ ಅಲ್ಲಿನ ಸಿಬ್ಬಂದಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳ ಗಮನಕ್ಕೆ ತಂದರು. ಅವರು ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ತಕ್ಷಣವೇ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಶಾಲಾ ಸಿಬ್ಬಂದಿಗೆ ಸೂಚಿಸಿದ್ದಾರೆ. ಸುರಕ್ಷಿತವಾದ ಬೇರೆ ಕಟ್ಟಡವಿದ್ದರೆ ಸದ್ಯಕ್ಕೆ ಅಲ್ಲಿಗೆ ಶಾಲೆಯನ್ನ ಸ್ಥಳಾಂತರಿಸಿ ಹಾಳಾಗಿರುವ ಕೊಠಡಿಗಳನ್ನು ದುರಸ್ತಿಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಶಾಲೆಯ ಹೊಸ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಶಾಸಕರೊಂದಿಗೆ ಚರ್ಚಿಸಿ ಸುಮಾರು 5 ಲಕ್ಷ ರು ಅನುದಾನ ಒದಗಿಸುವ ಭರವಸೆ ನೀಡಿದ ಇಒ ಡಿಡಿಪಿಐ ಅವರಿಂದಲೂ ಹೆಚ್ಚುವರಿ ಅನುದಾನ ತರಿಸುವುದಾಗಿ ಹೇಳಿದ್ದಾರೆ. ₹6 ಕೊಡ್ತಾರೆ. ₹1 ಎಕ್ಸ್ಟ್ರಾ ಏನ್ ಮಾಡ್ತಾ ಇದ್ದಾರೆ? ಅಲ್ಲ ಕರೆಕ್ಟಾಗಿ ಹೇಳಿ. ಯಾಕಂದ್ರೆ ನಾನು ಅದಕ್ಕೆ ಹೇಳಿದೆ ಸರ್, ನಾನು ಕೇಳಿದ್ದಕ್ಕೆ ನಮ್ಮ ಆಫೀಸಲ್ಲಿ ಏನಿರುತ್ತಾ ಒಂದೇ ಸರಿ ನಿಮ್ಗೆ 5.70 ಪೈಸೆ 5.70 ಪೈಸೆ ಬಿಟ್ಟಿರುತ್ತಲ್ಲ, ಅವಾಗ ನಾವೇನೋ ನಿಮ್ಗೆ ಹೆಚ್ಚಾಗಿ ಒಂದು ಕೊಡಿ ಅಂತ ಹೇಳಿರಲ್ವಲ್ಲ, ಇವಾಗ ನೀವು ಹೆಚ್ಚಾದ್ರೆ ಕೈಯಿಂದ ಹಾಕೋಬೇಕು ಅಂತ ಹೇಳ್ತೀನಿ ಸರ್. ಇದಕ್ಕೆ ಹೆಚ್ಚುವರಿ ಕೊಡಲ್ಲ ಸರ್ ನಮಗೆ. ಎಷ್ಟು ಜನ ಬರ್ತಾರೆ? ಎಷ್ಟು ಮಕ್ಕಳು ತರ್ತೀರಿ? ಡೈಲಿ ತರೋದಾ ಏನು? ಒಂದು 30-40 ತಗೊಂಡು ಇಲ್ಲಿ ಚೆಕ್ ಮಾಡ್ತೀವಿ ಸರ್. ಇದೆ ಸರ್, ಈ ಗೋಡೆ ಫುಲ್ ಡ್ಯಾಮೇಜ್ ಆಗಿದೆ ಸರ್. ನೀರು ಕಿಟಕಿ ಬಾಗಿಲೆಲ್ಲ ಒಂದು ಕಿಟಕಿನೂ ಇಲ್ಲ ಎಲ್ಲ ಫುಲ್ ಹೋಗಿದೆ ಸರ್. ಇಮಿಡಿಯೇಟ್ ಆಗಿ ಖಾಲಿ ಮಾಡಪ್ಪ ಅಂತ ನನಗೆ ಹೇಳಿದ್ದಾರೆ. ಇಮಿಡಿಯೇಟ್ ಆಗಿ ಖಾಲಿ ಮಾಡಕ್ಕೆ ಸರಿಯಾಗಿದ್ರೆ ಅಲ್ಲಿ ಬೇಕಾದ್ರೆ ಶಿಫ್ಟ್ ಮಾಡ್ಕೊಡ್ರಿ, ರಿಪೇರಿ ಮಾಡಿಸ್ತೀವಿ. ಅಲ್ಲಿ ನಿಮ್ಗೆ ಹೊಸದಾಗಿ ಅಂಗನವಾಡಿ ಒಂದು ಹಾಕ್ಬೇಕಂತ ಹೇಳಿರಲ್ಲ, ಹೊಸ ಅಂಗನವಾಡಿ ಬೇಕಂತಂದ್ರೆ ನಮ್ಮ ಸುಧಾಕರ್ ಸಾಹೇಬ್ ಹತ್ರ ಹೇಳ್ಬಿಟ್ಟು ಒಂದು 5 ಲಕ್ಷ ರೂಪಾಯಿ ಅಮೌಂಟ್ ಹಾಕ್ಸ್ತೀನಿ. ನರೇಗದು ಹಾಕಕ್ಕೆ ಹೇಳಿದ್ದೀನಿ. ಅದು ಹೊರತುಪಡಿಸಿದ್ರೆ ನಿಮ್ಮ ಡಿ ಡಿ ಅವ್ರ ಹತ್ರನೂ ಅಮೌಂಟ್ ಹಾಕ್ಸಕ್ಕೆ ಹೇಳ್ತೀನಿ. ಮಕ್ಕಳು ಎಷ್ಟು ಜನ ಬರ್ತಾರೆ? ಅಲ್ಲ ಈಗೆಲ್ಲ ಕಾಮ್ಸ್ ಅಟೆಂಡ್ಸ್ ಇದೆಯಾ? ನೀಟಾಗಿ ಹಾಕ್ಬೇಕು ಮಕ್ಕಳಿಗೆ. ಅದು ಸರಿಯಾಗಿ ಆಗ್ತಾ ಇಲ್ಲ ಸರ್. ಅದು ಮಾಡ್ತಾ ಇದ್ರೆ ಇಲ್ಲ ಮಾಡ್ತಾ ಇದ್ದೀವಿ. ಇವತ್ತು ಅಟೆಂಡೆನ್ಸ್ ಹಾಕಿರೋದು ಹೆಂಗೆ ಚೆಕ್ ಮಾಡ್ತೀರಾ? ಎಷ್ಟೊತ್ತು ಒಳಗಡೆ ಹಾಕ್ಬೇಕು? ಹಾಂ, ಅಲ್ಲ ನೀವು ಎಷ್ಟೊತ್ತು ಒಳಗಡೆ? 10 ಗಂಟೆ ಒಳಗಡೆ ಹಾಕ್ಬೇಕಾ ಅಥವಾ 9:15? 9:15ರಿಂದ 10 ಗಂಟೆ. ಅಂದರೆ ಜಿಯೋ ಮ್ಯಾಪಿಂಗ್ ಆಗಿರ್ತದ? ನೀವು ಇಲ್ಲೇ ಬಂದು ಹಾಕ್ಬೇಕು ಅಟೆಂಡೆನ್ಸ್? ನೀವು ಇಲ್ಲ ಸರ್, ಇಲ್ಲೇ ಬಂದು ಹಾಕ್ಬೇಕು. 50 ಮೀಟರ್ ಆ ಕಡೆ ಹೋದ್ರೆ ಬರಲ್ಲ. 50 ಮೀಟರ್ ಒಳಗಡೆನೇ ಮಕ್ಕಳಿಗೆ ಬೆಳಗ್ಗೆ ಒಂದ್ಸರಿ ಮಾತ್ರನಾ? ಇಲ್ಲ ಸರ್, ಮಧ್ಯಾಹ್ನ ಬೆಳಗ್ಗೆ. ಇದೇ ವೇಳೆ ಶಿಕ್ಷಕರ ಹಾಗೂ ಮಕ್ಕಳ ಹಾಜರಾತಿ, ಮಧ್ಯಾಹ್ನದ ಬಿಸಿಯೂಟದ ಗುಣಮಟ್ಟ ಹಾಗೂ ದೈನಂದಿನ ದಾಖಲಾತಿಗಳನ್ನು ಪರಿಶೀಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.